ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಹ್ಯಾಪಿ ಉಗಾದಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ ಹಾಗೂ ನಿಮ್ಮ ಕುಟುಂಬದವರಿಗೆ ಆರ್ಥಿಕ ಆರೋಗ್ಯ ಅಭಿವೃದ್ಧಿ ಚೆನ್ನಾಗಿರಲಿ ಭಾವಿಸುತ್ತಾ ಇವತ್ತಿನ ನಮ್ಮ ಟಾಪಿಕ್ ಬಂದು ಕೇವಲ 30 ದಿನದಲ್ಲಿ ಇಂಗ್ಲೀಷ್ ಮಾತಾಡೋದು ಸಾಧ್ಯನಾ? 100% ಸಾಧ್ಯ. ಯಾಕಂದರೆ ನಮಗಿರೋದು ಮೂರೇ ಟೆನ್ಸ್: ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್. ಸೊ ಇವು ಬಿಟ್ಟು ಬೇರೆ ಯಾವ ಕಾಲದಲ್ಲಿ ನಾವು ಮಾತನಾಡೋಕ್ಕಾಗಲ್ಲ. ಸೊ ನಾವು ನಿಮಗೆ ಎಷ್ಟು ಬೇಕು ಅಷ್ಟೇ ಕಲಿಸ್ಕೊಡ್ತೀವಿ. ಓಕೆನಾ? ನಿಮಗೆ ಎಷ್ಟು ಬೇಕು ಇಂಗ್ಲೀಷ್ ಮಾತನಾಡೋದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ, ಆ ಟಾಪಿಕ್ಸ್ ಮಾತ್ರ ಹೇಳ್ಕೊಡ್ತೀವಿ. ಬೇರೆ ಗ್ರಾಮರ್ ಅನ್ನೋದು ಇರೋದಿಲ್ಲ ನಮ್ಮ ಚಾನಲ್ಲಿ. ಓನ್ಲಿ ಸ್ಪೋಕನ್ ಕ್ಲಾಸಸ್. ಓಕೆನಾ? ಡೋಂಟ್ ಬಿ ನೆಗ್ಲೆಕ್ಟ್, ಬಿ ಪ್ರಾಕ್ಟೀಸ್ ಆ್ಯಂಡ್ ಬಿ ಪಾಸಿಟಿವ್. ಆ್ಯಂಡ್ ಫೈನಲಿ ನೀವು ನಮಗೆ ಒಂದೇ ಒಂದು ಸಹಾಯ, ನಿಮ್ಮಿಂದ ಕೇವಲ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಸೊ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೆಟ್ಸ್ ಗೋ ಟು ದ ಟಾಪಿಕ್ ಟುಡೇ. ಇಲ್ಲಿ ನೋಡಿರಿ, 3 ಟೆನ್ಸ್ನಲ್ಲಿದ್ದೇವೆ. ನಾನು ಈಗ ತಾನೇ ಹೇಳಿದೆ, ನಾವು ಮಾತಾಡಬೇಕು. ಯಾವುದು ಮಾತಾಡಬೇಕು? ಕೇವಲ ನಮ್ಮ ಸಂಭಾಷಣೆ, ನಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಅಂತಂದರೆ ಇಂಗ್ಲೀಷ್ನಲ್ಲಿ ಕೇವಲ 3 ಕಾಲದಲ್ಲಿ ಮಾತಾಡ್ತೀವಿ: ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ನೋಡಿರಿ, ಇಲ್ಲಿ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್ ಯಾವ ರೀತಿ ಇರ್ತಾವೆ ನೋಡಿರಿ. ಇಷ್ಟು ಬಿಟ್ಟು ನಾವು ಏನು ಮಾತಾಡೋಲ್ಲ ಅಷ್ಟೇ. ಓಕೆನಾ? ಐ ಆಮ್ ವಾಚಿಂಗ್ ಟಿ ವಿ ನೌ. ನಾನು ಟಿ ವಿ ನೋಡ್ತಾ ಇದ್ದೇನೆ. ಯಾವಾಗ? ಪ್ರಸ್ತುತ ನಾನು ಟಿ ವಿ ನೋಡ್ತಾ ಇದ್ದೇನೆ. ಅದೇ ನಿನ್ನೆ ಆದರೆ ಐ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಐ ವಾಚಿಂಗ್ ಟಿ ವಿ ಅಟ್ ದಿಸ್ ಟೈಮ್ ಎಸ್ಟರ್ಡೇ ಅಂತ ಕೂಡ ಹೇಳ್ಬೋದು. ಈ ಸಮಯಕ್ಕೆ ನಾನು ಟಿ ವಿ ನೋಡ್ತಾ ಇದ್ದೆ ನಿನ್ನೆ. ಅದೇ ಫ್ಯೂಚರ್ನಲ್ಲಾದರೆ ಐ ವಿಲ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ಓಕೆನಾ? ಇವಾಗ ಐ ಸಬ್ಜೆಕ್ಟ್ ನೋಡಿದ್ವಿ. ಇವಾಗ ಉಯ್ ನೋಡೋಣ. ಉಯ್ ಅಂದರೆ ನಾವು. ವಿ ಆರ್ ವಾಚಿಂಗ್ ಟಿ ವಿ ನೌ. ವಿ ಆರ್ ವಾಚಿಂಗ್ ಟಿ ವಿ ನೌ ಅಂದರೆ ನಾವು ಪ್ರಸ್ತುತ ಟಿ ವಿ ನೋಡ್ತಾ ಇದ್ದೇವೆ. ಯಾರು? ನಾವು. ಓಕೆನಾ? ನಾವು ಅಂತ ಬಂದಾಗ ಉಯ್ ಅನ್ನೋದು ಬರುತ್ತೆ. ಇಲ್ಲಿ ವರ್ಬ್ ಅನ್ನೋದು ಕೂಡ ವಾಚಿಂಗ್, ING ಆ್ಯಡ್ ಆಗುತ್ತೆ ವರ್ಬಿಗೆ. ಓಕೆನಾ? ಇವಾಗ ನೋಡ್ತಿದ್ರೆ ವಾಚಿಂಗ್ ಟಿ ವಿ ನೌ ಅಂತೀವಿ. ಅದೇ ನಿನ್ನೆ ನೋಡ್ತಾ ಇದ್ದೀವಿ ಅಂದರೆ ನಾವು ವಿ ವರ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ವಿ ವರ್ ವಾಚಿಂಗ್ ಟಿ ವಿ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ಅದೇ ಫ್ಯೂಚರ್ನಲ್ಲಿ ನೋಡ್ತಾ ಇದ್ದರೆ ವಿ ವಿಲ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ವಿ ವಿಲ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ನೀವು ವರ್ಬ್ ಚೇಂಜ್ ಮಾಡಿ ಮಾತಾಡ್ರಿ. ಓಕೆನಾ? ವಿ ಆರ್ ಕ್ಲೋಸಿಂಗ್ ದ ಡೋರ್ ನಾವ್. ವಿ ವರ್ ಕ್ಲೋಸಿಂಗ್ ದ ಡೋರ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ವಿ ವಿಲ್ ಬಿ ಕ್ಲೋಸಿಂಗ್ ದ ಡೋರ್ ಟುಮಾರೋ. ಓಕೆನಾ? ಐ ಸಬ್ಜೆಕ್ಟ್ ನೋಡಿದ್ವಿ, ಉಯ್ ಸಬ್ಜೆಕ್ಟ್ ನೋಡಿದ್ವಿ. ಇವಾಗ ಯು ನೋಡೋಣ. ಯು ಅಂದರೆ ನೀನು ಅಥವಾ ನೀವು. ಓಕೆನಾ? ಯು ಆರ್ ವಾಚಿಂಗ್ ಟಿ ವಿ ನೌ. ನೀವು ಪ್ರಸ್ತುತ ಟಿ ವಿ ನೋಡ್ತಾ ಇದ್ದೀರಿ. ಯು ಆರ್ ವಾಚಿಂಗ್ ಟಿ ವಿ ನೌ. ಅದೇ ನಿನ್ನೆ ನೋಡ್ತಾ ಇದ್ದರೆ ಯು ಆರ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಯು ಆರ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಇದೇ ಸಮಯಕ್ಕೆ ನಿನ್ನೆ ನೋಡ್ತಾ ಇದ್ದಿ ನೀನು. ಯು ಆರ್ ವಾಚಿಂಗ್ ಟಿ ವಿ ಅಟ್ ದಿಸ್ ಟೈಮ್ ಎಸ್ಟರ್ಡೇ ಅಂತ ಹೇಳ್ರಿ. ಓಕೆನಾ? ನೆಕ್ಸ್ಟ್ ಅದೇ ಫ್ಯೂಚರ್ನಲ್ಲಾದರೆ ಯು ವಿಲ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ಯು ವಿಲ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ಓಕೆನಾ? ಅರ್ಥ ಆಯ್ತು ಅನಿಸ್ತದೆ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ 3 ಅಟ್ ಎ ಟೈಮ್ ನಾವಲ್ಲಿ ಕಲಿತ್ರೆ ನಮಗೆ ಸೆಂಟೆನ್ಸ್ ಯಾವ ರೀತಿ ಇರ್ತಂಬುದು ನಿಮಗೆ ಐಡಿಯಾ ಬರುತ್ತೆ. ಓಕೆನಾ? ಪ್ಲೀಸ್, ಸಿಂಪಲಾಗಿರ್ತವೆ. ಸಿಂಪಲಾಗಿ ಎಷ್ಟು ಬೇಕೋ ಅಷ್ಟೇ ಕಲಿಯೋಣ. ಓಕೆನಾ? ನೆಕ್ಸ್ಟ್ ಐ ಸಬ್ಜೆಕ್ಟ್ ಆಯಿತು, ಉಯ್ ಸಬ್ಜೆಕ್ಟ್ ಆಯಿತು, ಯು ಆಯಿತು. ಇವಾಗ ದೇ ಅಂದರೆ ಅವರು. ಓಕೆನಾ? ದೇ ಆರ್ ವಾಚಿಂಗ್ ಟಿ ವಿ ನೌ. ದೇ ಆರ್ ವಾಚಿಂಗ್ ಟಿ ವಿ ನೌ. ಅವರು ಪ್ರಸ್ತುತ ಟಿ ವಿ ನೋಡ್ತಾ ಇದ್ದಾರೆ. ಓಕೆನಾ? ಅದೇ ನಿನ್ನೆ ನೋಡ್ತಾ ಇದ್ದರೆ ದೇ ವರ್ ವಾಚಿಂಗ್ ಟಿ ವಿ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ದೇ ವರ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಅಟ್ ದಿಸ್ ಟೈಮ್ ಅಂತ ಹೇಳ್ಬೋದು. ಅಂದರೆ ಈ ಸಮಯಕ್ಕೆ ನೋಡ್ತಾ ಇದ್ದರೆ ಅಟ್ ದಿಸ್ ಟೈಮ್ ಅಂತ ಹೇಳ್ಬೋದು. ಅಥವಾ ನಿನ್ನೆ ಅಂತಂದರೆ ದೇ ವರ್ ವಾಚಿಂಗ್ ಟಿ ವಿ ಎಸ್ಟರ್ಡೇ ಅಂತ ಕೂಡ ಹೇಳ್ಬೋದು. ಓಕೆನಾ? ಅದೇ ಫ್ಯೂಚರ್ನಲ್ಲಿ ಆದರೆ ದೇ ವಿಲ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ದೇ ವಿಲ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ನೀವು ಮಾತನಾಡೋದು ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಡ್ತದೆ, ಬೇರೆ ಏನು ಕಲಿಸ್ಕೊಡಲ್ಲ. ಹೆಚ್ಚಾಗಿ ಕಲಿತರೂ ಕೂಡ ನಿಮಗೆ ಕನ್ಫ್ಯೂಷನ್.
ಸೊ ನಿಮ್ಗೆ ಎಷ್ಟು ಮಾತಾಡೋದು ಅವಶ್ಯಕತೆ ಇದೆಯೋ ದಿನನಿತ್ಯ ಅಷ್ಟು ಮಾತ್ರ ಕಲಿಸ್ಕೊಡ್ತೀವಿ. ಓಕೆನಾ. ನೆಕ್ಸ್ಟ್ ಐ ಸಬ್ಜೆಕ್ಟ್ ಆಯಿತು, ಯು ಆಯಿತು, ವಿ ಆಯಿತು, ಯು ಆಯಿತು, ದೇ ಆಯಿತು. ಇವಾಗ ಹೀ ಅಂದರೆ ಅವನು. ಹೀ ಈಸ್ ವಾಚಿಂಗ್ ಟಿ ವಿ ನೌ. ಅವನು ಟಿ ವಿ ನೋಡ್ತಾ ಇದ್ದಾನೆ. ಯಾವಾಗ? ಪ್ರಸ್ತುತ. ಹೀ ಈಸ್ ವಾಚಿಂಗ್ ಟಿ ವಿ ನೌ. ಹೀ ಈಸ್ ವಾಚಿಂಗ್ ಟಿ ವಿ ನೌ. ನೆಕ್ಸ್ಟ್ ಅದೇ ನಿನ್ನೆ ಆದರೆ ಹೀ ವಾಸ್ ಅಂತ ಹೇಳಬೇಕಾಗತ್ತೆ. ಹೀ ವಾಸ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಅವನು ನಿನ್ನೆ ಟಿ ವಿ ನೋಡ್ತಾ ಇದ್ನಾ. ಓಕೆನಾ. ಅದೇ ಭವಿಷ್ಯತ್ತಿನಲ್ಲಿ ನಾಳೆ ಈ ಟೈಮ್ನ ನೋಡ್ತಿರ್ತಾನಂದರೆ ಹೀ ವಿಲ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ಓಕೆನಾ. ಅರ್ಥ ಆಯ್ತು ಅನಿಸುತ್ತೆ. ಡೋಂಟ್ ಕನ್ಫ್ಯೂಸ್, ಸಿಂಪಲ್. ಇದೇ ರೀತಿ ಕಲಿಬೇಕು ಯಾವತ್ತನ ಅಲ್ಲಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಟ್ ಎ ಟೈಮ್ 3 ಕಲಿತ್ರೆ ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ ಏನಂಬುದು ಗೊತ್ತಾಗುತ್ತೆ. ಓಕೆನಾ. ವರ್ಬ್ ಚೇಂಜಸ್ ಏನಾಗುತ್ತೆ ಗೊತ್ತಾಗುತ್ತೆ, ಡಿಫ್ರೆನ್ಸ್. V1, V2, V3, V4 ಎಲ್ಲ ರೀತಿ ಬಳಸ್ತೀವಿ ಇಲ್ಲಿ. ಓಕೆನಾ. ಎಲ್ಲ ರೀತಿ ಬಳಸಿದಾಗೆ ನಮಗೆ ಸೆಂಟೆನ್ಸ್ ಯಾವ ರೀತಿ ಮಾತಾಡಬೇಕೋ ಗೊತ್ತಾಗುತ್ತೆ ಇಂಗ್ಲೀಷ್ನಲ್ಲಿ. ಓಕೆನಾ. ನೆಕ್ಸ್ಟ್ ರಾಕೇಶ್ ಈಸ್ ಸ್ಲೀಪಿಂಗ್ ನೌ. ರಾಕೇಶ್ ನಿದ್ದೆ ಮಾಡುತ್ತಾ ಇದ್ದಾನೆ ಪ್ರಸ್ತುತ. ಅದೇ ನಿನ್ನೆ ನಿದ್ದೆ ಮಾಡ್ತಾ ಇದ್ದ. ಯಾವಾಗ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವನು ನಿದ್ದೆ ಮಾಡ್ತಾ ಇದ್ದ. ರಾಕೇಶ್ ವಾಸ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ವೆನ್ ಐ ಗೋ ಇಸ್ ರಾಕೇಶ್ ಹೋಮ್, ರಾಕೇಶ್ ವಾಸ್ ಸ್ಲೀಪಿಂಗ್. ಓಕೆ. ಈ ರೀತಿ ಸೆಂಟೆನ್ಸನ್ನು ಹೇಳ್ತಾ ಹೋಗ್ಬೇಕು. ಓಕೆನಾ. ಅಂದರೆ ಹೇಳ್ತಾ ಅಂದರೆ ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಿರಿ. ಅಂದರೆ ಒಂದು ಸೆಂಟೆನ್ಸ್ ಪ್ಯಾಸೇಜ್ ಆಗಬೇಕು. ಇವತ್ತು ಸಿಂಗಲ್ ಸೆಂಟೆನ್ಸ್ ಒಂದು ಗುಂಪಾಗಿ ಸೇರಿದಾಗ ನಮಗೆ ಪ್ಯಾಸೇಜ್ ಆಗುತ್ತೆ. ಅದು ಮಾತನಾಡೋದು ಕೂಡ ಸಾಧ್ಯ ಆಗುತ್ತೆ ನಾಳೆ ಸ್ಟೇಜ್ ಮೇಲೆ. ನೆಕ್ಸ್ಟ್ ರಾಕೇಶ್ ವಿಲ್ ಬಿ ಸ್ಲೀಪಿಂಗ್ ಟುಮಾರೋ. ಇದು ಫ್ಯೂಚರ್. ರಾಕೇಶ್ ವಿಲ್ ಬಿ ಸ್ಲೀಪಿಂಗ್ ಟುಮಾರೋ. ಓಕೆ. ನೆಕ್ಸ್ಟ್ ರಮ್ಯಾ ಈಸ್ ಕುಕ್ಕಿಂಗ್ ನೌ. ರಮ್ಯಾ ಪ್ರಸ್ತುತ ಅಡುಗೆ ಮಾಡ್ತಾ ಇದ್ದಾಳೆ. ಓಕೆನಾ. ನೆಕ್ಸ್ಟ್ ಅದೇ ನಿನ್ನೆ ಮಾಡ್ತಾ ಇದ್ದರೆ ರಮ್ಯಾ ವಾಸ್ ಸ್ಲೀಪಿಂಗ್, ರಮ್ಯಾ ವಾಸ್ ಕುಕ್ಕಿಂಗ್, ರಮ್ಯಾ ವಾಸ್ ರೀಡಿಂಗ್, ರಮ್ಯಾ ವಾಸ್ ಫ್ಲೋರಿಂಗ್, ರಮ್ಯಾ ವಾಸ್ ಓಕೆನಾ ಜಂಪಿಂಗ್, ರಮ್ಯಾ ವಾಸ್ ಸ್ಲಿಮ್ಮಿಂಗ್, ರಮ್ಯಾ ವಾಸ್ ಆಸ್ಕಿಂಗ್. ಓಕೆ. ಅದೇ ಫ್ಯೂಚರ್ನಲ್ಲಾದರೆ ರಮ್ಯಾ ವಿಲ್ ಕುಕ್ಕಿಂಗ್, ರಮ್ಯಾ ವಿಲ್ ಬಿ ಕುಕ್ಕಿಂಗ್, ರಮ್ಯಾ ವಿಲ್ ಬಿ ಆಸ್ಕಿಂಗ್, ರಮ್ಯಾ ವಿಲ್ ಬಿ ರೈಡಿಂಗ್, ರಮ್ಯಾ ವಿಲ್ ಬಿ ಸ್ವಿಮ್ಮಿಂಗ್. ಓಕೆ. ಬಹಳಷ್ಟು ಕ್ರಿಯೇಟ್ ಮಾಡ್ಬೋದು ಸ್ಟ್ರಕ್ಚರ್ ಗೊತ್ತಿದ್ದರೆ. ಬಟ್ ಇದೇ ರೀತಿ ಮಾತಾಡಬೇಕು. ಹೆಂಗ? ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಇದೇ ರೀತಿ ಪ್ರಾಕ್ಟೀಸ್ ಮಾಡಿರಿ. ಇದೇ ರೀತಿಯಲ್ಲಿ ಚಿಕ್ಕ ಮಕ್ಕಳು ಕೂಡ ಹೇಳ್ಕೊಡ್ರಿ. ಆವಾಗೇ ನಮಗೆ ಇಂಗ್ಲೀಷ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ಡೋಂಟ್ ಬಿ ನೆಗ್ಲೆಕ್ಟ್. ನೆಕ್ಸ್ಟ್ ಸಣ್ಮುಖ ಈಸ್ ರೀಡಿಂಗ್ ನೌ. ಸಣ್ಮುಖ ಪ್ರಸ್ತುತ ಓದುತ್ತಾ ಇದ್ದಾನೆ. ಅದೇ ನಿನ್ನೆ ಓದ್ತಿದ್ದಾನಂದರೆ ಸಣ್ಮುಖ ವಾಸ್ ರೀಡಿಂಗ್ ಅಟ್ ದಿಸ್ ಟೈಮ್ ಎಸ್ಟರ್ಡೇ. ಅದೇ ನಾಳೆ ಓದ್ತಿದ್ದಾನಂದರೆ ಸಣ್ಮುಖ ವಿಲ್ ಬಿ ರೀಡಿಂಗ್ ಟುಮಾರೋ. ಎಷ್ಟು ಸಿಂಪಲ್ ಇದಾವಲ್ಲ. ಇಷ್ಟೇ ಕಲೀರಿ ಸಾಕು, ಹೆಚ್ಚು ಬೇಡ. 3 ಸೆಂಟೆನ್ಸ್ ವರ್ಬ್ ಚೇಂಜ್ ಮಾಡಿರಿ, ನೇಮ್ಸ್ ಚೇಂಜ್ ಮಾಡಿರಿ, ಅಥವಾ ಸಬ್ಜೆಕ್ಟ್ ಐ, ಉ, ಇವುದೇ, ಈ, ಶೀಟ್ ಚೇಂಜಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿರಿ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಾಗಿ ನೀವು ಒಂದಲ್ಲ ಒಂದು ದಿನ ಸ್ಟೇಜ್ ಮೇಲೆ ಇಂಗ್ಲೀಷ್ನಲ್ಲಿ ಭಾಷಣ ಕೊಡ್ತೀರಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅನಿಸ್ತದೆ. ಸೊ ಪ್ಲೀಸ್ ನೀವು ಇದೇ ರೀತಿ 4 ಜನಕ್ಕೆ ಸಹಾಯ ಮಾಡಿರಿ, ವಿಡಿಯೋವನ್ನು ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಡೋಂಟ್ ಬಿ ನೆಗ್ಲೆಕ್ಟ್. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಈಸ್ ಬ್ಯಾಟಿಂಗ್ ನೌ. ವಿರಾಟ್ ಕೊಹ್ಲಿ ಪ್ರಸ್ತುತ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಓಕೆನಾ. ನೆಕ್ಸ್ಟ್ ನಿನ್ನೆ ಆದರೆ ವಿರಾಟ್ ಕೊಹ್ಲಿ ವಾಸ್ ಬ್ಯಾಟಿಂಗ್ ಎಸ್ಟರ್ಡೇ. ಓಕೆನಾ. ವಿರಾಟ್ ಕೊಹ್ಲಿ ವಾಸ್ ಅಂತ ಹೇಳಬೇಕು. ವಾಸ್ ಅಂದರೆ ಪೂರ್ವದಲ್ಲಿ ನಡೆದ ಸಂಘಟನೆ ಬಗ್ಗೆ ಹೇಳುತ್ತದೆ. ವಿರಾಟ್ ಕೊಹ್ಲಿ ವಾಸ್ ಬ್ಯಾಟಿಂಗ್ ಎಸ್ಟರ್ಡೇ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ವಿಲ್ ಬಿ ಬ್ಯಾಟಿಂಗ್ ಟುಮಾರೋ. ಇಲ್ಲಿ ಟುಮಾರೋ ಅಂತ ಹೇಳಬೇಕು ಅವಶ್ಯಕತೆ ಇಲ್ಲ. ಟುಮಾರೋ ಅಂತಂದರೆ ಇದು ಫ್ಯೂಚರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಿಮಗೆ ಪ್ರಾಕ್ಟೀಸ್ ಆಗಲಂತ ನಾನು ಟುಮಾರೋ, ಎಸ್ಟರ್ಡೇ, ನೌ ಅಂತ ಹೇಳ್ತೀನಿ. ಓಕೆನಾ. ಇವು ಯಾವ ಬರೋಂಗಿಲ್ಲ ನಾಳೆ ನ್ಯೂಸ್ ಪೇಪರ್ನಲ್ಲಿ. ನಾವು ತಿಳ್ಕೊಬೇಕೇನು, ವಾಸ್ ಅಂದರೆ ಪೂರ್ವದಲ್ಲಿ ನಡೆದ ಸಂಘಟನೆ ಬಗ್ಗೆ ತಿಳಿಸ್ತದೆ, ಇದು ಇಂಡಿಕೇಟ್ ಮಾಡುತ್ತೆ. ಈಸ್ ಅಂದರೆ ಪ್ರಸ್ತುತ ಅಂತ ಹೇಳ್ತದೆ. ಅದೇ ವಿಲ್ ಬಿ ಬಂತಂದರೆ
ನಾಳೆ ಈ ಟೈಮಿಗೆ ನಡೆಯುವಂಥ ಸಂದರ್ಭ ಬಗ್ಗೆ ಹೇಳುತ್ತದೆ. ಓಕೆನಾ, ವೀಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ ಪ್ಲೀಸ್, ದಯವಿಟ್ಟು ವೀಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ರೀ. ಡೋಂಟ್ ಸ್ಕಿಪ್ ದ ವೀಡಿಯೋ. ಓಕೆನಾ, ಅರ್ಥ ಆಯ್ತು ಅನಿಸ್ತದೆ. ಇಷ್ಟಕ್ಕೆ ಮುಂಚೆ ಎಲ್ಲ ನೋಡಿದ್ದು ಪಾಸಿಟಿವ್ ಸೆಂಟೆನ್ಸ್. ಈಗ ನೆಗೆಟಿವ್ ಸೆಂಟೆನ್ಸ್. ಪಾಸಿಟಿವ್ ಬಂತಂದರೆ ನೆಗೆಟಿವ್ ಈಸಿ, ಜಸ್ಟ್ ನಾಟ್ ಅನ್ನೋದು ಆ್ಯಡ್ ಮಾಡ್ತೀವಿ ಅಷ್ಟು ಬಿಟ್ಟು ಏನು ಚೇಂಜಸ್ ಇಲ್ಲ. ಓಕೆನಾ, ಸೆಂಟೆನ್ಸ್ ಈಸ್ ಕಾಮನ್, ನಾಟ್ ಅಂದರೆ ಇಲ್ಲ ಅನ್ನೋದು ಆ್ಯಡ್ ಆಗುತ್ತೆ. ಇಲ್ಲಿ ನೋಡ್ರಿ, ಐ ಆಮ್ ವಾಚಿಂಗ್ ಟಿ ವಿ ಅನ್ನೋದು ಪಾಸಿಟಿವ್. ಐ ಆಮ್ ನಾಟ್ ವಾಚಿಂಗ್ ಟಿ ವಿ ನಾವು, ನಾನು ಪ್ರಸ್ತುತ ಟಿ ವಿ ನೋಡ್ತಾ ಇಲ್ಲ. ಓಕೆನಾ, ಅದೇ ನಿನ್ನೆ ಆದರೆ ನೀನು ಬಂದಾಗ ನಾನು ಟಿ ವಿ ನೋಡ್ತಾ ಇದ್ದಿಲ್ಲ. ಐ ವಾಸೆಂಟ್ ವಾಚಿಂಗ್ ಟಿ ವಿ ಎಸ್ಟರ್ಡೇ ವೆನ್ ಯು ಕೇಮ್ ಟು ಮೈ ಹೋಮ್. ವೆನ್ ಯು ಕೇಮ್ ಟು ಮೈ ಹೋಮ್ ಐ ವಾಸೆಂಟ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ನೀನು ನಮ್ಮ ಮನೆಗೆ ಬಂದಾಗ ನಾನು ಟಿ ವಿ ನೋಡ್ತಾ ಇದ್ದಿಲ್ಲ. ಓಕೆನಾ, ಅದೇ ಫ್ಯೂಚರ್ನಲ್ಲಾದರೆ ಐ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ನಾನು ನಾಳೆ ಟಿ ವಿ ನೋಡೋದಿಲ್ಲ. ನಾನು ನಾಳೆ ಟಿ ವಿ ನೋಡೋದಿಲ್ಲ. ಓಕೆನಾ, ಐ ಸಬ್ಜೆಕ್ಟ್ ಆಯಿತು. ಇವಾಗ ಉಯ್ ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿದ್ರೆ, ಯಾಕಂದರೆ ನಮ್ಗೆ ಇವು ಬಿಟ್ಟು ಏನಿಲ್ಲ, ಆಲ್ಮೋಸ್ಟ್ ಇಷ್ಟೇ. ಯಾಕೆ ನಾವು ಹೇಳ್ತಾ ಇದ್ದೀವಲ್ಲ, ಎಷ್ಟು ಬೇಕೋ ಅಷ್ಟೇ ಕಲಿಸ್ತೀವಿ. 7 ಸಬ್ಜೆಕ್ಟ್ ಪ್ಲಸ್ ನೇಮ್ಸ್. ಇಷ್ಟು ಬಿಟ್ಟು ನಾವು ಪ್ರಪಂಚದಲ್ಲಿ ಏನು ಮಾತಾಡಲ್ಲ. ನೀವು ಯಾವುದೇ ನ್ಯೂಸ್ ಪೇಪರ್ ತೆಗೀಲಿ, ಯಾವುದೇ ಬುಕ್ಸ್ ತೆಗೆದು ನೋಡಿರಿ, ಈ ಸಬ್ಜೆಕ್ಟು ಮತ್ತು ನೇಮ್ಸ್ ಬಿಟ್ಟು ಯಾವುದೇ ಬರೋದಿಲ್ಲ. ನಾವು ಇಷ್ಟೇ ಪ್ರಾಕ್ಟೀಸ್ ಮಾಡೋಣ, ಇಷ್ಟೇ ಮಾತಾಡೋಣ. ಓಕೆನಾ, ನೆಕ್ಸ್ಟ್ ಉಯ್ ಅನ್ನೋದು ನೋಡೋಣ. ಉಯ್ ಅಂದರೆ ನಾವು. ವಿ ಆರ್ ನಾಟ್ ವಾಚಿಂಗ್ ಟಿ ವಿ ನೌ. ವಿ ಆರ್ ನಾಟ್ ವಾಚಿಂಗ್ ಟಿ ವಿ ನೌ. ನಾವು ಟಿ ವಿ ನೋಡೋದಿಲ್ಲ ಪ್ರಸ್ತುತ. ಅದೇ ನಿನ್ನೆ ನಾವು ನೋಡೋದಿಲ್ಲ ಅಂತಂದರೆ ವಿ ವರ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಅದೇ ನಾಳೆ ಅಂದರೆ ವಿ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ವಿ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ಓಕೆನಾ, ಐ ಸಬ್ಜೆಕ್ಟ್ ಆಯಿತು, ಉಯ್ ಸಬ್ಜೆಕ್ಟ್ ಆಯಿತು. ಯು ನೋಡೋಣ. ಯು ಆರ್ ನಾಟ್ ವಾಚಿಂಗ್ ಟಿ ವಿ ನೌ. ನೀನು ಟಿ ವಿ ಪ್ರಸ್ತುತ ನೋಡ್ತಾ ಇಲ್ಲ. ನೀನು ಟಿ ವಿ ಪ್ರಸ್ತುತ ನೋಡ್ತಾ ಇಲ್ಲ. ಪ್ರಸ್ತುತ ನೀವು ಟಿ ವಿ ನೋಡ್ತಾ ಇಲ್ಲ. ನೋಡಿ, ಕನ್ನಡ ಎಷ್ಟು ಬೇಕಾದ್ರೆ ಚೇಂಜಸ್ ಮಾಡ್ಬೋದು, ಬಟ್ ಇಂಗ್ಲೀಷು ಸ್ವಲ್ಪ ಡೇಂಜರಸ್, ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇ ಬಿಟ್ಟು ಏನಿಲ್ಲ. ಅವ್ರು ಬರೆದಿಟ್ಟು ಹೋಗ್ಬಿಟ್ರೆ ನಾವು ಅದನ್ನೇ ಫಾಲೋ ಹೋಗ್ಬೇಕು. BUK ಏನಾಗುತ್ತೆ, BOOK ಏನಾಗುತ್ತೆ, BOK ಬುಕ್, BUK ಬುಕ್. ಕನ್ನಡದಲ್ಲಿ ಬುಕ್ ಅಂತ ಬರ್ತೀವಿ ಕನ್ನಡದಲ್ಲಿ. ಓಕೆನಾ, ಬುಕ್ ಅದು ಬುಕ್ಕೆ ಇದು ಬುಕ್ಕೆ. ಸೊ ಅವ್ರು ಬರೆದಿದ್ದೇ ನಾವು ಫಾಲೋ ಆಗ್ತಾಯಿದ್ವಿ. ಇಡೀ ಪ್ರಪಂಚನೇ ಫಾಲೋ ಆಗುತ್ತೆ, ನಾವು ಕೂಡ ಫಾಲೋ ಆಗಬೇಕಾಗುತ್ತೆ. ಓಕೆನಾ, ಅದು ಬಿಡೋಣ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ನೆಕ್ಸ್ಟ್ ಯು ವರೆಂಟ್ ವಾಚಿಂಗ್ ಟಿ ವಿ ಎಸ್ಟರ್ಡೇ, ಅದು ನಿನ್ನೆ. ಯು ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ, ಅದು ನಾಳೆ. ಓಕೆನಾ, ನೆಕ್ಸ್ಟ್ ದೇ. ಐ ಸಬ್ಜೆಕ್ಟ್ ಆಯಿತು, ಯು ಆಯಿತು, ಉಯ್ ಆಯಿತು. ಇವಾಗ ದೇ ಅಂದರೆ ಅವರು. ಇವೆಲ್ಲ ನೆಗೆಟಿವ್ ಸೆಂಟೆನ್ಸ್. ದೇ ಆರ್ ನಾಟ್ ಅನ್ನೋದು ಆ್ಯಡ್ ಆಗಿದೆ ನೋಡಿರಿ. ದೇ ಆರ್ ನಾಟ್ ವಾಚಿಂಗ್ ಟಿ ವಿ ನೌ. ಅವರು ಪ್ರಸ್ತುತ ಟಿ ವಿ ನೋಡ್ತಾನೇ ಇಲ್ಲ. ಅವರು ಪ್ರಸ್ತುತ ಟಿ ವಿ ನೋಡ್ತಾ ಇಲ್ಲ. ಅದೇ ನಿನ್ನೆ ನೋಡ್ತಾ ಇಲ್ಲ ಅಂದರೆ ದೇ ವರೆಂಟ್, ವರ್ ಆಗುತ್ತೆ ಅಷ್ಟೇ. ವರ್ ಅನ್ನೋದು ಎಲ್ಲಿ ಬರ್ತಂದರೆ ಯು ಸಬ್ಜೆಕ್ಟಿಗೆ WE ಉಯ್ ಮತ್ತಿಗೆ ಹಾಗೂ ದೇ ಸಬ್ಜೆಕ್ಟಿಗೆ ಮಾತ್ರ ವರ್ ಅನ್ನೋದು ಬರುತ್ತೆ. ಓಕೆನಾ, ದೇ ವರೆಂಟ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಓಕೆನಾ, ಅದೇ ಫ್ಯೂಚರ್ನಲ್ಲಾದರೆ ದೇ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ದೇ ವೋಂಟ್ ಫ್ಯೂಚರ್ನಲ್ಲಿ ವಿಲ್ ಅನ್ನೋದು, ವಿಲ್ಲಿಗೆ ನೆಗೆಟಿವ್ ವೋಂಟ್. ಓಕೆನಾ, ವಿಲ್ಗೆ ನೆಗೆಟಿವ್ ಆಗೋ ಸೆಂಟೆನ್ಸು ವೋಂಟ್ ಆಗುತ್ತೆ. ದೇ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ನಾಳೆ ಅವರು ಟಿ ವಿ ನೋಡೋದಿಲ್ಲ. ಓಕೆನಾ, ನೆಕ್ಸ್ಟ್ ಐ ಸಬ್ಜೆಕ್ಟ್ ಆಯಿತು, ಉಯ್ ಸಬ್ಜೆಕ್ಟ್ ಆಯಿತು, ಯು ಆಯಿತು, ದೇ ಆಯಿತು. ಇವಾಗ ಹೀ ಅಂದರೆ ಅವನು. ಹೀ ಈಸ್ ನಾಟ್ ವಾಚಿಂಗ್ ಟಿ ವಿ ನೌ. ಪ್ರಸ್ತುತ ಅವನು ಟಿ ವಿ ನೋಡುವುದಿಲ್ಲ. ಪ್ರಸ್ತುತ ಟಿ ವಿ ಅವನು ನೋಡುವುದಿಲ್ಲ. ಅದೇ ನಿನ್ನೆ ನೋಡೋದಿಲ್ಲ ಅಂದರೆ ಈ ವಾಸೆಂಟ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಈ ವಾಸೆಂಟ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಓಕೆನಾ, ಅವನು ನಿನ್ನೆ ಟಿ ವಿ ನೋಡ್ತಾ ಇದ್ದಿಲ್ಲ. ಅದೇ ನಾಳೆ ನೋಡೋದಿಲ್ಲ ಅಂತಂದರೆ ಹಿ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ವೋಂಟ್ ಬಿ ಯಾಕೆ ಬಂತಂದರೆ ನಾಳೆ ಈ ಸಮಯಕ್ಕೆ ಅಂತ ಅರ್ಥ ಅಂತದ್ದು. ಓಕೆನಾ, ಹಿ ವೋಂಟ್ ಬಿ ವಾಚಿಂಗ್ ಟಿ ವಿ. ಬಿ ಅಂದರೆ ಇರುವುದು. ಹಿ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ನಾಳೆ
ಅವನು ಈ ಸಮಯಕ್ಕೆ ಟಿ ವಿ ನೋಡುವುದಿಲ್ಲ. ಓಕೆನಾ. ನೆಕ್ಸ್ಟ್ ಕಾರ್ತಿಕ್ ಅಂದರೆ ನೇಮ್ಸ್ ತಗೊಳ್ರಿ. ಹೇಳಿದ್ವಾ ಐ ಉಯ್ ಯು ದೇ ಈ ಶಿ ಇಟ್ ಅಲ್ಲದೆ ನೇಮ್ಸ್ ಕಾರ್ತಿಕ್, ರಮ್ಯಾ, ಪ್ರಭಾಸ್, ಯಶ್, ಶರಣ್ ಈ ರೀತಿ ಚೇಂಜಸ್ ಮಾಡ್ತಾ ಹೋಗ್ರಿ. ಓಕೆನಾ. ಕಾರ್ತಿಕ್ ಈಸ್ ನಾಟ್ ವಾಚಿಂಗ್ ಟಿ ವಿ ನೌ. ಕಾರ್ತಿಕ್ ಪ್ರಸ್ತುತ ಟಿ ವಿ ನೋಡ್ತಾ ಇಲ್ಲ. ಯಾಕಂದರೆ ನಮಗೆ ದಿನನಿತ್ಯ ಬಳಸೋದು ನೇಮ್ಸೇ ಜಾಸ್ತಿ. ಸೊ ನೇಮ್ಸನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆನಾ. ಕಾರ್ತಿಕ್ ಈಸ್ ನಾಟ್ ವಾಚಿಂಗ್ ಟಿ ವಿ ನೌ. ಅದೇ ನಿನ್ನೆ ನೋಡ್ತಾ ಇಲ್ಲ ಕಾರ್ತಿಕ್ ಅಂದರೆ, ನಿನ್ನೆ ಕಾರ್ತಿಕ್ ಟಿ ವಿ ನೋಡ್ತಾ ಇದ್ದಿಲ್ಲ ಅಂದರೆ ಕಾರ್ತಿಕ್ ವಾಸೆಂಟ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಕಾರ್ತಿಕ್ ವಾಸೆಂಟ್ ವಾಚಿಂಗ್ ಟಿ ವಿ ಎಸ್ಟರ್ಡೇ. ಓಕೆನಾ. ಅದೇ ನಾಳೆ ಕಾರ್ತಿಕ್ ಟಿ ವಿ ನೋಡೋದಿಲ್ಲ ಅಂತಂದರೆ ಕಾರ್ತಿಕ್ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ಓಕೆ. ಕಾರ್ತಿಕ್ ವೋಂಟ್ ಬಿ ವಾಚಿಂಗ್ ಟಿ ವಿ ಟುಮಾರೋ. ಓಕೆನಾ. ನೋಡಿರಿ, ಎಲ್ಲ ಸೆಂಟೆನ್ಸ್ ಪ್ರಯೋಗ ಮಾಡಿರಿ, ಎಲ್ಲ ವರ್ಬ್ ಚೇಂಜ್ ಮಾಡಿರಿ, ನೇಮ್ಸು ಚೇಂಜ್ ಮಾಡಿರಿ. ನೀವು ಸ್ವತಃ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಕೆನಾ. ನೆಕ್ಸ್ಟ್ ಅಪರ್ಣಾ ಇಸೆಂಟ್ ಆಸ್ಕಿಂಗ್ ಮನಿ ನೌ. ಅಪರ್ಣಾ ಇಸೆಂಟ್ ಆಸ್ಕಿಂಗ್ ಮನಿ ನೌ. ಈಸೆಂಟ್ ಈಸ್ ಯಾಕೆ ಬಂತಪ್ಪ ಅಂತಂದರೆ ಪ್ರಸ್ತುತ ಅಂತ ಹೇಳ್ತದೆ. ಯಾವತ್ತಿಗಾಗಲಿ ಈಸ್ ಅನ್ನೋದು ಬಂತಂದರೆ ಅದು ಪ್ರಸ್ತುತ ಸೆಂಟೆನ್ಸ್ ಬಗ್ಗೆ ಮಾತಾಡುತ್ತೆ, ಪ್ರಸ್ತುತ ಸ್ಥಿತಿ ಬಗ್ಗೆ ಮಾತಾಡ್ತದೆ. ಈಸ್ ಅನ್ನೋದು ಇಂಡಿಕೇಟ್ ಏನು ಮಾಡುತ್ತಂದರೆ ಇದು ಪ್ರಸ್ತುತ ಇವಾಗ ಮಾತಾಡ್ತದೆ ಎಂಬ ಸೆಂಟೆನ್ಸ್ ಬಗ್ಗೆ ಹೇಳ್ತದೆ, ಅದು ಸ್ಥಿತಿ ಬಗ್ಗೆ ಹೇಳ್ತದೆ. ಅದೇ ನಿನ್ನೆ ಸ್ಥಿತಿ ಬಗ್ಗೆ ಹೇಳ್ತದೆ ಅಂದರೆ ವಾಸ್. ಅಪರ್ಣಾ ವಾಸೆಂಟ್ ಆಸ್ಕಿಂಗ್ ಮನಿ ಎಸ್ಟರ್ಡೇ. ಓಕೆನಾ. ಅಪರ್ಣಾ ವಾಸೆಂಟ್ ಆಸ್ಕಿಂಗ್ ಮನಿ ಎಸ್ಟರ್ಡೇ. ಅಪರ್ಣಾ ನಿನ್ನೆ ಹಣವನ್ನು ಕೇಳಿಲ್ಲ. ಅಪರ್ಣಾ ನಾಳೆ ಹಣವನ್ನು ಕೇಳೋದಿಲ್ಲ. ಅಪರ್ಣಾ ವೋಂಟ್ ಬಿ ಆಸ್ಕಿಂಗ್ ಮನಿ ಟುಮಾರೋ. ಅಪರ್ಣಾ ನಾಳೆ ಹಣವನ್ನು ಕೇಳೋದಿಲ್ಲ. ಓಕೆನಾ. ನೆಕ್ಸ್ಟ್ ಗೌರ್ನಮೆಂಟ್ ಇಸೆಂಟ್ ರೂಲಿಂಗ್ ನೌ. ಗೌರ್ನಮೆಂಟ್ ಇಸೆಂಟ್ ರೂಲಿಂಗ್ ನೌ. ಗೌರ್ನಮೆಂಟ್ ಅನ್ನೋದು ಕೂಡ ಇದು ಏನಾಗುತ್ತೆ, ಈ ಶಿ ಇಟ್ ಯಾವ ರೀತಿ ಇರ್ತದೋ ಇದು ಕೂಡ ಅಷ್ಟೇ. ನಿಮಗೆ ಪ್ಲೂರಲ್ ಸಿಂಗ್ಲರ್ ಅನ್ನೋದು ಗೊತ್ತಿದ್ದರೆ ನಿಮಗೆ ಐಡಿಯಾ ಬರುತ್ತೆ. ಇದ್ರ ಬಗ್ಗೆ ಪ್ಲೂರಲ್ ಮತ್ತು ಸಿಂಗ್ಲರ್ ಯಾವ್ಯಾವ ಇದವೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ಲಿಯರಾಗಿ ತಿಳ್ಕೊಳ್ಳೋಣ. ಇವತ್ತಿನ ಟಾಪಿಕ್ನಲ್ಲಿ ಜಸ್ಟ್ ಗೌರ್ನಮೆಂಟ್ ಅಂದರೆ ಇದು ಪ್ಲೂರಲ್ಲ ಸಿಂಗ್ಲರ ನೀವು ಕಾಮೆಂಟ್ ಮಾಡಿ ಹೇಳ್ರಿ. ನೀವು ಯಾಕಂದರೆ ನಿಮ್ಗೆ ಕೆಲವು ಜನಕ್ಕೆ ಗೊತ್ತಿರ್ಬೋದು, ಸ್ವಲ್ಪ ಕಾಮೆಂಟ್ ಮಾಡಿರಿ. ಓಕೆನಾ. ಗೌರ್ನಮೆಂಟ್ ಈಸೆಂಟ್ ರೂಲಿಂಗ್ ನೌ. ಗೌರ್ಮೆಂಟ್ ಪ್ರಸ್ತುತ ರೂಲಿಂಗ್ ಮಾಡ್ತಾ ಇಲ್ಲ. ಯಾಕಂದರೆ ದಿಸ್ ಈಸ್ ಎ ಎಲೆಕ್ಷನ್ ಕೋಡ್ ಇರೋದ್ರಿಂದ ಯಾವುದೇ ಸರ್ಕಾರ ಪಾಲನೆ ಮಾಡೋಕ್ಕೆ ಹಕ್ಕಿಲ್ಲ. ಸೊ ಗೌರ್ಮೆಂಟ್ ಈಸೆಂಟ್ ರೂಲಿಂಗ್ ನೌ. ಗೌರ್ನಮೆಂಟ್ ವಾಸೆಂಟ್ ರೂಲಿಂಗ್ ಎಸ್ಟರ್ಡೇ. ಗೌರ್ನಮೆಂಟ್ ನಿನ್ನೆ ಕೂಡ ರೂಲಿಂಗ್ ಮಾಡಿಲ್ಲ, ಪಾಲನೆ ಮಾಡಿಲ್ಲ. ನಾಳೆ ಗೌರ್ನಮೆಂಟ್ ವೋಂಟ್ ಬಿ ರೂಲಿಂಗ್ ಟುಮಾರೋ. ಗೌರ್ನಮೆಂಟ್ ನಾಳೆ ಕೂಡ ಪಾಲನೆ ಮಾಡೋದಿಲ್ಲ. ಯಾಕಂದರೆ ನಿನ್ನೆ ಮಾಡಿಲ್ಲ, ಇವತ್ತು ಮಾಡಿಲ್ಲ, ನಾಳೆ ಮಾಡಿಲ್ಲ ಅಂದರೆ ದಿಸ್ ಈಸ್ ಎ ಎಲೆಕ್ಷನ್ ಕೋಡ್. ಎಲೆಕ್ಷನ್ ಟೈಮ್ ಇರೋದರಿಂದ ಯಾವುದೇ ಸರ್ಕಾರಕ್ಕೆ ಅಧಿಕಾರ ಇರೋದಿಲ್ಲ. ಓಕೆನಾ. ನೆಕ್ಸ್ಟ್ ಸಿಂಧು ಇಸೆಂಟ್ ಕುಕ್ಕಿಂಗ್ ನೌ. ಸಿಂಧು ಇಸೆಂಟ್ ಕುಕ್ಕಿಂಗ್ ನೌ. ಸಿಂಧು ಅಡುಗೆ ಮಾಡ್ತಾ ಇಲ್ಲ. ಯಾವಾಗ? ಪ್ರಸ್ತುತ. ಈಸ್ ಅನ್ನೋದು ಪ್ರಸ್ತುತ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ನೀವು ನೌ, ಎಸ್ಟರ್ಡೇ, ಟುಮಾರೋ ಅನ್ನೋದು ತೆಗೆದು ಮಾತಾಡ್ರಿ. ನಿಮಗೆ ಅರ್ಥ ಆಗಲಂತಲೇ ಈ ನೌ ಮತ್ತು ಎಸ್ಟರ್ಡೇ, ಟುಮಾರೋ ಅನ್ನೋದು ಆ್ಯಡ್ ಮಾಡಿದೆ. ಸೊ ಇಸೆಂಟ್, ವಾಸೆಂಟ್, ವೋಂಟ್ ಬಿ ಬಂದತಂದರೆ ಅದು ಯಾವ ಸ್ಥಿತಿ, ಯಾವ ಕಾಲದಲ್ಲಿ ಇದೆ ಅನ್ನೋದು ನಮಗೆ ಆಲೇ ತಿಳಿಸ್ಕೊಟ್ಬಿಡ್ತದೆ. ಸೊ ನಾವು ಇದೇ ರೀತಿ ಪ್ರಾಕ್ಟೀಸ್ ಮಾಡಿದರೆ ಮುಂದೆ ಗೊತ್ತಾಗುತ್ತೆ ನಮಗೆ. ನಾವು ಎಸ್ಟರ್ಡೇ, ಟುಮಾರೋ ಅನ್ನೋದು ಅವಶ್ಯಕತೆ ಇಲ್ಲ. ಓಕೆ. ನೆಕ್ಸ್ಟ್ ಸಿಂಧು ವೋಂಟ್ ಬಿ ಕುಕ್ಕಿಂಗ್ ಟುಮಾರೋ. ಸಿಂಧು ನಾಳೆ ಅಡುಗೆ ಮಾಡೋದಿಲ್ಲ. ಸಿಂಧು ವಾಸೆಂಟ್ ಕುಕ್ಕಿಂಗ್ ಎಸ್ಟರ್ಡೇ. ಸಿಂಧು ನಿನ್ನೆ ಅಡುಗೆ ಮಾಡೋದಿಲ್ಲ. ಸಿಂಧು ನಿನ್ನೆ ಅಡುಗೆ ಮಾಡಿಲ್ಲ. ಓಕೆನಾ. ಈ ರೀತಿ 3 ಸೆಂಟೆನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಸಿಂಪಲ್ ನಾವು ಕಲಿಯೋದಕ್ಕಿಂತ ಇಷ್ಟೇ ಕಲಿಬೇಕು. ಕಂಟಿನ್ಯೂಸ್. ನಾವು ಕ್ಲಾಸ್ 1ನಲ್ಲಿ ಡೇ 1ನಲ್ಲಿ 3 ಸೆಂಟೆನ್ಸ್ ಕಲ್ತಿದ್ವಿ. ಯಾವುದು? ಸಿಂಪಲ್ ಟೆನ್ಸಲ್ಲಿ, ಸಿಂಪಲ್ ಪ್ರೆಸೆಂಟಲ್ಲಿ. ಓಕೆನಾ. ಇದು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಆ್ಯಂಡ್ ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಫ್ಯೂಚರ್ ಕಂಟಿನ್ಯೂಸ್ 3 ರೀತಿಯ ಸೆಂಟೆನ್ಸನ್ನು ಈ ವಿಡಿಯೋದಲ್ಲಿ ಕಲ್ತಿದ್ವಿ. ಸೊ ಈ ರೀತಿ ಈ ಸೆಂಟೆನ್ಸನ್ನು ನೀವು ಚಿಕ್ಕ ಮಕ್ಕಳಿಗೆ ಅವರ ಜೊತೆ ಮಾತಾಡ್ರಿ, ಅಥವಾ ಅವರಿಗೆ ಈ ಸೆಂಟೆನ್ಸನ್ನು ಹೇಳ್ಕೊಡ್ರಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರಿಗೆ ಶೇರ್ ಮಾಡಿರಿ. ಯಾಕಂದರೆ ನಿಮಗೆ ಒಬ್ಬ ಪಾರ್ಟ್ನರ್ ಸಿಗ್ತಾರೆ. ಯಾಕಂದರೆ ಅವ್ರಿಗೆ ನಾವು ಶೇರ್ ಮಾಡಿದ್ರೆ ಅವ್ನು ಕಲ್ತ್ಕೊಂಡ್ಬಿಟ್ರೆ ಹೆಂಗೆ, ಅವರು ಕಲ್ತ್ಕೊಂಡ್ರೆ ಹೆಂಗೆ ಅಂಬೋದು ಆ ಭಾವನೆ ಬೇಡ. ಯಾಕಂದರೆ ಅವ್ರು ಶೇರ್ ಮಾಡಿದ್ರೆ ಅವರು ಈ ಟಾಪಿಕ್ ಬಗ್ಗೆ ನಿನ್ನ ಜೊತೆ ಪಾರ್ಟ್ನರ್ ಮಾತಾಡೋದಕ್ಕೆ ಬೇಕಲ್ವಾ.
ಎಷ್ಟು ದಿನ ಅಂತ ಹಿಂಗೆ ಇರ್ತೀರಿ. ಸ್ವಂತ ಕಲಿಯೋ ಇದು ಟಾಪಿಕ್ ಅಲ್ಲ, ನೀವು ಕಮ್ಯುನಿಕೇಟ್ ಅಂದರೆ ಒಬ್ಬರು ಪಾರ್ಟ್ನರ್ ಬೇಕೇ ಬೇಕು. ಸೊ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿರಿ, ಆ ಟಾಪಿಕನ್ನು ನೀವು ಡಿಸ್ಕಸ್ ಮಾಡಿರಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಜುಕೇಷನ್ ಚಾನಲ್ಗಳು ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆನಾ? ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್.